ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಅಪ್ಡೇಟ್ಸ್. ವೀಕ್ಷಕರೇ, ಇವತ್ತು ಎಲ್ಲ ಗೃಹಲಕ್ಷ್ಮಿಯರಿಗೆ ಒಂದು ಹೊಸ ಅಪ್ಡೇಟನ್ನು ತಂದಿದ್ದೀನಿ. ಅದೇನಪ್ಪ ಹೊಸ ಅಪ್ಡೇಟ್ ಅಂತ ಕೇಳ್ತಾ ಇದ್ದೀರಾ? ಇವತ್ತು ಬರುತ್ತೆ, ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ, ಅಯ್ಯೋ ಬರೋದೇ ಇಲ್ವಾ ಅಂತ ಕಾಯ್ತಿದ್ದಂತಹ 22ನೇ ಕಂತಿನ ಹಣದ ಬಗ್ಗೆ ಇವತ್ತು ನಾನು ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಹೌದು ವೀಕ್ಷಕರೇ, 22ನೇ ಕಂತಿನ ಬಗ್ಗೆ ಒಂದು ಹೊಸ ಲೇಟೆಸ್ಟ್ ಅಪ್ಡೇಟನ್ನು ಬಿಟ್ಟಿದ್ದಾರೆ. ಇದಂತೂ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆಯನ್ನು ನೀಡೋದ್ರಿಂದ ಇದಂತೂ ಕನ್ಫರ್ಮ್ ನ್ಯೂಸ್ ಆಗಿದೆ. ಈ ವಿಷಯದ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನಾನು ಡಿಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡಿ, ಆಗ ಮಾತ್ರ ನಿಮಗೆ ಈ ವಿಡಿಯೋ ಕಂಪ್ಲೀಟ್ ಅರ್ಥ ಆಗುತ್ತೆ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಲು ಮರೆಯದಿರಿ. ಈಗ ಮೇನ್ ವಿಚಾರಕ್ಕೆ ಬರೋದಾದರೆ, ನಾಳೆ ಅಂದರೆ ಬುಧವಾರ 22ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ. ಹೌದು ವೀಕ್ಷಕರೇ, ಇದಂತೂ ಕನ್ಫರ್ಮ್ ನ್ಯೂಸ್ ಆಗ್ತಾ ಇದೆ. ನಾಳೆನೇ ಈ ಎಲ್ಲ ಗೃಹಲಕ್ಷ್ಮಿಯರಿಗೂ ಈ 22ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ. ಯಾಕಂದರೆ ಖುದ್ದಾಗಿ ಇದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾಧ್ಯಮದಲ್ಲಿ ವರದಿ ನೀಡಿರೋ ಪ್ರಕಾರ 22ನೇ ಕಂತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಿದಾಗ ನಾಳೆ ಬುಧವಾರ ಈ 22ನೇ ಕಂತನ್ನು ನಾನು ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಈ ವಿಷಯದ ಬಗ್ಗೆ ನಾನು ಯಾವುದೇ ರೀತಿಯ ಸಂದೇಹ ಬೇಡ ಅಂತ ಇಲ್ಲಿ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು CM ಸಿದ್ದರಾಮಯ್ಯರವರು ಹೇಳಿಕೆಯನ್ನು ನೀಡೋದನ್ನು ನಾವು ನೋಡಬಹುದಾಗಿದೆ. ಸೊ ನಾಳೆ ಬೆಳಿಗ್ಗೆ 10:00 ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ 22ನೇ ಕಂತಿನ ಹಣ ಅಂತೂ ರಿಲೀಸ್ ಆಗೋದಕ್ಕೆ ಪ್ರಾರಂಭವಾಗುತ್ತೆ. ಸೊ ಇವತ್ತು ಸಂಜೆನೇ ಈ 22ನೇ ಕಂತಿನ ಹಣ ಎಲ್ಲ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗಿ ತಲುಪುತ್ತೆ. ಸೊ ಇದು ಯಾವ ಜಿಲ್ಲೆಗಳಿಗೆ ತಲುಪುತ್ತೆ, ಯಾರಿಗೆಲ್ಲ ಈ ಹಣ ಬರೋದಿಲ್ಲ ಅದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸೊ ಯಾವ ಜಿಲ್ಲೆಗಳಿಗೆ ಈ ಹಣ ತಲುಪುತ್ತೆ ಅಂದರೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಈ ಹಣ ತಲುಪಿಸೋ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ ಅಂತ ಹೇಳಿ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ಹೌದು ವೀಕ್ಷಕರೇ, ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಈ 22ನೇ ಕಂತಿನ ಹಣ ₹2,000 ತಲುಪಿಸೋ ವ್ಯವಸ್ಥೆಯನ್ನು ನಾವು ಈಗಾಗಲೇ ಮಾಡಿದ್ದೀವಿ. ಬೆಳಿಗ್ಗೆ 10:00 ಆಗಿದ ತಕ್ಷಣವೇ ಈ ಎಲ್ಲ ವ್ಯವಸ್ಥೆಗಳ ಪ್ರಕಾರವೇ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ 22ನೇ ಕಂತಿನ ಹಣ ರಿಲೀಸ್ ಮಾಡ್ತಾ ಇದ್ದೀವಿ. ಯಾರಿಗೆಲ್ಲ ಕಂಟಿನ್ಯೂಸ್ ಆಗಿ 21ನೇ ಕಂತಿನವರೆಗೂ ಯಾರಿಗೆಲ್ಲ ಕಂಟಿನ್ಯೂಸ್ ಆಗಿ ಎಲ್ಲ ಕಂತಿನ ಹಣ ತಲುಪಿದೆಯೋ ಅವ್ರಿಗೆ ಮುಂದೇನು ಎಲ್ಲ ಕಂತಿನ ಹಣ ಕೂಡ ತಲುಪುತ್ತೆ. ಯಾರಿಗೆಲ್ಲ 19ನೇ ಕಂತು 18ನೇ ಕಂತಿನ ಹಣಕ್ಕೆ ಸ್ಟಾಪ್ ಆಗಿದೆಯೋ ಅವ್ರಿಗೆ ಇನ್ನು ಮುಂದೆ ಯಾವುದೇ ರೀತಿಯ ಗೃಹಲಕ್ಷ್ಮಿ ಹಣ ಯೋಜನೆ ಹಣ ತಲುಪೋದಿಲ್ಲ. ಯಾಕಂದರೆ ಅವರು ಬಡವ ರೇಖೆಗಿಂತ ಮೇಲಿದ್ದಾರೆ. ಯಾರೆಲ್ಲ ಬಡವ ರೇಖೆಗಿಂತ ಕೆಳಗಿದ್ದಾರೋ, ಯಾರೆಲ್ಲ ಬಡವರು ಅನ್ಸ್ಕೊತಾರೋ ಅವ್ರಿಗೆ ಮಾತ್ರ ಈ ಗೃಹಲಕ್ಷ್ಮಿ ಹಣ ತಲುಪೋದಕ್ಕೆ ಸಾಧ್ಯ. ಯಾಕಂದರೆ ಈ ಸ್ಕೀಮ್ಗಳನ್ನ ಮಾಡಿರೋದೇ ಬಡವ್ರಿಗೋಸ್ಕರ, ಬಡವ್ರಿಗೆ ಯೂಸ್ ಆಗಲಿ ಅಂತ. ಇದನ್ನು ಕೈಲಿ ಇರೋರು ಕೂಡ, ಅಂದರೆ ಹಣ ಇರೋರು ಕೂಡ ಈ ಹಣ ಯೂಸ್ ಮಾಡ್ಕೊಳ್ಳೋದು ಸರ್ಕಾರಕ್ಕೆ ಇಷ್ಟ ಇಲ್ದಿರೋ ಕಾರಣ ಎಲ್ಲ ವೆರಿಫೈ ಮಾಡೋದ್ರಂತ ಮುಖಾಂತರ ಈ ಎಲ್ಲ ಗೃಹಲಕ್ಷ್ಮಿಯರ ಹಣವನ್ನು ಕೇವಲ ಬಡವರಿಗೆ ಮಾತ್ರ ಒದಗಿಸ್ಕೊಡುವಂತಹ ವ್ಯವಸ್ಥೆಯನ್ನು ಇಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಮಾಡೋದನ್ನು ನಾವು ನೋಡಬಹುದಾಗಿದೆ. ಸೊ ವೀಕ್ಷಕರೇ, ನಾಳೆ ಬೆಳಗ್ಗೆ 10:00 ಈ 22ನೇ ಕಂತಿನ ಹಣ ಅಂತೂ ರಿಲೀಸ್ ಆಗ್ತಾ ಇದೆ. ಸೊ ಇದೇ ರೀತಿ ಗೃಹಲಕ್ಷ್ಮಿಯ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು ಸೋ ಮಚ್ ಆಲ್.